ಸೊ ಈ ಒಂದು ವಿಡಿಯೋದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರೊಳಗೆ ನಾವು ವರ್ಡ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. 2 to the power 3 ಅಂದ್ರೆ ಏನ್ ಬರ್ತೀರಿ? 2 to the 4, 4 to the 8 ಬರ್ತೈತಿ. 3 ಸ್ಕ್ವೇರ್ ಅಂದ್ರೆ ಏನ್ ಬರ್ತೀರಿ? 3 3 is 9 ಬರ್ತೈತಿ. 8 9 is 72 minutes. To the power y ಜಾಗದಾಗ 2 to the power y 3 ಅದ. ಹಂಗಂದ್ರೆ x ಇಕ್ವಲ್ ಏನಾಗುತ್ತೆ? 2 ಆಗುತ್ತೆ. y ಇಕ್ವಲ್ ಏನಾಗುತ್ತೆ? 3 ಆಗುತ್ತೆ. ಆನಂತರ z ಜಾಗದಾಗ ಏನ್ ಬರುತ್ತೆ? 5 ಬರ್ತದೆ. ಕ್ಯಾಪ್ ಯೂಸ್ ಮಾಡಿದ್ರೆ ಇದನ್ನ ಈ ರೀತಿ ಅಳತೆ ಮಾಡ್ಕೋತ ಹೋದ್ವಿ ಅಂದ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಇಲ್ಲಿಗೆ ಮುಗಿಬೇಕು. ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಏನಪ್ಪಾ ಅಂದ್ರೆ ಇದು ಎಷ್ಟಾನು ಬರಬಾರ್ದು, ಏನಪ್ಪಾ ಅಂದ್ರೆ ಅದು ಅದಕ್ಕಿಂತ ಕಡಿಮೆನೂ ಬರಬಾರ್ದು. ಹಂಗ್ ಜೋಡಿಸ್ಬೇಕು ಅಂತಂದ್ರೆ ಒಂದೊಂದು ಇದ್ರೊಳಗ ಸ್ಟ್ಯಾಕ್ ಒಳಗ ಒಂದೊಂದು ಸಾಲೊಳಗ ಎಷ್ಟು ಬರ್ಫೀಸ್ ಅನ್ನ ಇಡಬೇಕು ಅಂತ ಕೇಳಕತ್ತಾರ. ಈಗ ನಮ್ಗೆ ಇದನ್ನ HCF ಫೈಂಡ್ ಮಾಡ್ಬೇಕಾ LCM ಫೈಂಡ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವನ್ನೆರಡನ್ನು ಇದನ್ನ ಜೋಡಿಸ್ಬೇಕಂದ್ರೆ ನಮಗೆ ನಂಬರ್ ಇದಕ್ಕಿಂತ ಸಾನ್ ಬರ್ತದ ದೊಡ್ಡ ಬರ್ತದ ಅಂತ ನೋಡ್ರಿ. ಸಾನ್ ಬರ್ತಿತ್ತು ಅಂದ್ರೆ HCF, ದೊಡ್ಡ ಬರ್ತಿತ್ತು ಅಂದ್ರೆ LCM. ನಿಮಗೆ ಬೇರೆ ಡೌಟ್ಸ್ ಇದ್ವು ಅಂತಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಅದನ್ನ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೀನಿ. ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ 10ನೇ ತರಗತಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಫಸ್ಟ್ ಚಾಪ್ಟರ್ ರಿಯಲ್ ನಂಬರ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಸೊ ಹಿಂದಿನ ವಿಡಿಯೋದೊಳಗೆ ನಾವು ಏನಂತಂದ್ರೆ 49 ಪ್ರಶ್ನೆ ತನಕ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ 50 ಏನಪ್ಪಾ ಅಂದ್ರೆ ಕ್ವಶನ್ಸ್ ನೋಡೋಣ. ಸೊ ಈ ಒಂದು ವಿಡಿಯೋದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇದ್ರೊಳಗೆ ನಾವು ವರ್ಡ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಎಷ್ಟೋ ಏನಪ್ಪಾ ಸ್ಟೂಡೆಂಟ್ಸ್ ಗೆ ವರ್ಡ್ ಪ್ರಾಬ್ಲಮ್ಸ್ ಅಂತಂದ್ರೆ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ದಟ್ ಭಯ ಇರ್ತೈತಿ. ಸೊ ದಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ ರೀ, ಬಹಳ ಈಸಿ ಇರ್ತಾವ. ಆ ಒಂದು ಅಂತ ಒಂದು ಪ್ರಾಬ್ಲಮ್ಸ್ ಅನ್ನ ನಾವು ಇದ್ರೊಳಗೆ ಏನಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಟ್ ನಿಮ್ಗೆ ನನ್ನ ಪರಿಚಯ ಇತ್ತಂದ್ರೆ ಒಳ್ಳೇದು, ಇಲ್ಲ ಅಂತಂದ್ರೆ ದಟ್ ನನ್ನ ಹೆಸರು ಮೃತ್ಯುಂಜಯ ಅಂತಂದೇಳಿ ನಾನು ಏನಂತಂದ್ರೆ ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ MTech ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಇಲ್ಲಿ ಟೀಚ್ ಮಾಡ್ತೀನಿ. ರೈಟ್, ಸೊ ದಟ್ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇ ಪ್ರಶ್ನೆ ಇದ್ರೊಳಗ ನಾವು 49 ಪ್ರಶ್ನೆ ಇದ್ರೊಳಗೆ ಎಲ್ಲಿ ತನಕ ನೋಡಿದ್ವಿ ಅಂತಂದ್ರೆ ದಟ್ ಹಿಂದಿನ ವಿಡಿಯೋದೊಳಗ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ 50ನೇ ಪ್ರಶ್ನೆಯಿಂದ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, 50ನೇ ಪ್ರಶ್ನೆ ಹೇಳಿದ್ರಿ, there is a circular path around the sports field. A takes 18 minutes to drive one round of the field while B takes 24 minutes of the same. Suppose they both start at the same point and at the same time and go in the same direction. After how many minutes will they meet again at the starting point? Okay, so ಏನದರಿ ಒಂದ್ ಏನದ ಅಂತಂದ್ರ ಒಂದು ಸರ್ಕ್ಯುಲರ್ ಏನದ ಅಂದ್ರೆ ಫೀಲ್ಡ್ ಅದ, ಒಂದ್ ಸರ್ಕ್ಯುಲರ್ ಫೀಲ್ಡ್ ಅದ. ಆ ಸರ್ಕ್ಯುಲರ್ ಫೀಲ್ಡ್ ಸುತ್ತ ಏನಪ್ಪಾ ಅಂತಂದ್ರೆ ಒಂದ್ ಏನಂತಂದ್ರೆ ರನ್ನಿಂಗ್ ಟ್ರ್ಯಾಕ್ ಅದ. ಈಗ ಎ ಮತ್ತೆ ಬಿ ಅನ್ನುವಂತ ಇಬ್ರು ಏನದರಿ ಒಂದೇ ಪಾಯಿಂಟ್ ಲಿಂದ ಏನಪ್ಪಾ ಅಂತಂದ್ರೆ ಅವರು ಒಂದೇ ಡೈರೆಕ್ಷನ್ ಒಳಗ ರನ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಓಕೆ, ಒಂದೇ ಡೈರೆಕ್ಷನ್ ಒಳಗ ಒಂದೇ ಪಾಯಿಂಟ್ ಲಿಂದ ಸ್ಟಾರ್ಟ್ ಮಾಡ್ತಾರ. ಆ ನಂತರ ಇದು ಏನಾಗತೈತಿ ಅಂತಂದ್ರೆ ಎ ಅನ್ನೋರು ಏನಪ್ಪಾ ಅಂತಂದ್ರೆ 18 ಮಿನಿಟ್ಸ್ ತಗೊಂಡ್ರೆ ಬಿ ಏನ್ ಮಾಡ್ಲಿಕ್ಕತ್ತಾರ ಅಂದ್ರೆ ಹಿ ಇಸ್ ಟೇಕಿಂಗ್ 24 ಮಿನಿಟ್ಸ್. ಓಕೆ, ಬಿ ಅನ್ನೋರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ 24 ಮಿನಿಟ್ಸ್ ಅನ್ನ ತಗೋತಾ ಇದಾರೆ ಟು ಕಂಪ್ಲೀಟ್ ಒನ್ ಸರ್ಕಲ್, ಒಂದ್ ರೌಂಡ್ ಅನ್ನ ಮುಗಿಸ್ಲಿಕ್ಕೆ ಏನಪ್ಪಾ ಅಂದ್ರೆ ಎ 18 ಮಿನಿಟ್ಸ್ ತಗೊಳಿಕತ್ತಾರಿ, ಬಿ 24 ಮಿನಿಟ್ಸ್ ತಗೊಳಿಕತ್ತಾರ. ಹಂಗಂದ್ರ ಇವ್ರು ಇದೇ ಪಾಯಿಂಟ್ ಗೆ ಬಂದ್ ಸೇರ್ಬೇಕಂತಂದ್ರೆ ದಟ್ ಎಷ್ಟು ಟೈಮ್ ತಗೋತಾರ, ಎಷ್ಟು ಟೈಮ್ ಆದ ಬಳಿಕ ಈ ಪಾಯಿಂಟ್ ಗೆ ಬಂದ್ ಸೇರ್ತಾರ ಅಂತ ಪ್ರಶ್ನೆ ಕೇಳಿದನ. ಓಕೆ, ರೈಟ್. ಈಗ ಎ ಏನಪ್ಪಾ ಅಂತಂದ್ರೆ ಒಂದ್ ರೌಂಡ್ ಹಾಕ್ಲಿಕ್ಕೆ ಎಷ್ಟು ಟೈಮ್ ತಗೋತಾರ? 18 ಮಿನಿಟ್ಸ್ ತಗೋತಾರ. ಎರಡು ರೌಂಡ್ ಹಾಕ್ಲಿಕ್ಕೆ 36 ತಗೋತಾರ. 3 ರೌಂಡ್ಸ್ ಹಾಕ್ಲಿಕ್ಕೆ 54 ಮಿನಿಟ್ಸ್ ತಗೋತಾರ. ಅದೇ ರೀತಿಯಾಗಿ ಇವ್ರು ನೋಡಿದ್ವಿ ಅಂತಂದ್ರೆ ಫಸ್ಟ್ ರೌಂಡ್ ಗೆ 24 ಮಿನಿಟ್ಸ್, ಸೆಕೆಂಡ್ ರೌಂಡ್ ಗೆ 48 ಮಿನಿಟ್ಸ್, ಥರ್ಡ್ ರೌಂಡ್ ಗೆ 72 ಮಿನಿಟ್ಸ್, ಈ ರೀತಿ ಏನಪ್ಪಾ ಅಂದ್ರೆ ಟೈಮ್ ತಗೋತಾರ. ಈಗ ಒಂದೇ ರೌಂಡ್ ಗೆ ಏನಪ್ಪಾ ಅಂದ್ರೆ ಇವ್ರು 18 ಮಿನಿಟ್ಸ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಇವ್ರು ಏನಾಗಿರ್ತಾರೆ ಇನ್ನೂ ಬಂದಿರಂಗಿಲ್ಲ. ಆ ನಂತರ ಇವ್ರು ಬಂದಾಗ ಏನಾಗಿರ್ತಾರೆ ಅಂದ್ರೆ ಎ ಆಲ್ರೆಡಿ ಮುಂದೆ ಹೋಗಿರ್ತಾರೆ. ಇಬ್ರು ಫಸ್ಟ್ ರೌಂಡ್ ಮೀಟ್ ಆಗ್ತಾರ ಅಂತಂದ್ರೆ ಮೀಟ್ ಆಗುದಿಲ್ಲ. ಓಕೆ, ಸೊ ನಾವ್ ಇಲ್ಲಿ ಏನ್ ಮಾಡ್ಲಿಕ್ಕೆ ಅಂತಂದ್ರೆ ಈ 18 ಮಲ್ಟಿಪಲ್ ಚೆಕ್ ಮಾಡ್ಲಿಕ್ಕೆ, ಅಂದ್ರೆ 24 ಮಲ್ಟಿಪಲ್ ಚೆಕ್ ಮಾಡ್ಲಿಕ್ಕೆ. ಓಕೆ, ಅದ್ರದ್ದು ಏನಪ್ಪಾ ಅಂದ್ರೆ ಮಲ್ಟಿಪಲ್ಸ್ ಅನ್ನ ಚೆಕ್ ಮಾಡ್ಲಿಕ್ಕೆ. ಸೊ ಹಂಗಂದ್ರೆ ಮಲ್ಟಿಪಲ್ಸ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮಗ್ ಮಲ್ಟಿಪಲ್ಸ್ ಅನ್ನೋದು ಎಲ್ಲಿ ಬಂದೈತಿ ಅಂತಂದ್ರೆ LCM ಒಳಗೆ ನಾವು ಏನಪ್ಪಾ ಮಲ್ಟಿಪಲ್ಸ್ ಅನ್ನ ನೋಡ್ತೀವಿ, ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ನೋಡ್ತೀವಿ. ಸೊ ಇಲ್ಲೂ ಸಹಿತ ನಾವ್ ಏನಪ್ಪಾ ಅಂತಂದ್ರೆ ಇದ್ರ LCM ತೆಗೆದ್ವಿ ಅಂದ್ರೆ ನಮ್ಗ ಆ ವ್ಯಾಲ್ಯೂ ಏನ್ ಬರೋದಲ್ಲ ಅದು ನಮ್ಮ ಆನ್ಸರ್ ಆಗಿರ್ತೈತಿ. ಸರಿನಾ? ಹಾಗಂದ್ರೆ ತಡ ಯಾಕ್ರಿ, ಇದ್ರದ್ದು ಇದೇನಪ್ಪಾ ಅಂದ್ರೆ LCM ತೆಗಿಬೇಕಾದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀವಿ? ಪ್ರೈಮ್ ಫ್ಯಾಕ್ಟರೇಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಇದನ್ನ ಎದರಿಂದ ಡಿವೈಡ್ ಮಾಡ್ತೀರಿ? 2 ಲಿಂದ ಡಿವೈಡ್ ಮಾಡ್ತೀರಿ. 2 9s 18, ಮತ್ತೆ ಇದು 3 ಲಿಂದ ಡಿವೈಡ್ ಆಗ್ತೈತಿ. 3 3s 9, ಇದು 3 ಲಿಂದ ಡಿವೈಡ್ ಆಗ್ತೈತಿ. 3 1s 3. ರೈಟ್, ಸೊ 24th ಪ್ರೈಮ್ ಫ್ಯಾಕ್ಟರೇಷನ್ ತೆಗಿರಿ. ಇದು 2 ಲಿಂದ ಡಿವೈಡ್ ಆಗ್ತೈತಿ. 2 1s 2, 2 2s 4, ಮತ್ತೆ ಇದು 2 ಲಿಂದ ಡಿವೈಡ್ ಆಗ್ತೈತಿ. 2 6s 12, ಇದು ಮತ್ತೆ 2 ಲಿಂದ ಡಿವೈಡ್ ಆಗ್ತೈತಿ. 2 3s 6, ಇದು ಮತ್ತೆ 3 ಲಿಂದ ಡಿವೈಡ್ ಆಗ್ತೈತಿ. 3 1s 3. ರೈಟ್,
18 is equal to 2 into 3 into 3, that is equal to 2 into 3 square. Another 24 is equal to 2 ಎಷ್ಟು ಸರಿ ಬಂದದ್ರಿ 3 ಟೈಮ್ ಬಂದತಿ into 3 is equal to 2 cube into 3. ಇಲ್ಲಿ ಏನು ಇಲ್ಲ ಅಂತಂದ್ರೆ ಏನ್ ಬರ್ಕೋತೀವಿ 1 ಬರ್ಕೋತೀವಿ. ಇದ್ರದ್ದು LCM ಅನ್ನ ನಾವು ನೋಡಿದ್ವಿ ಅಂತಂದ್ರೆ LCM ಆಫ್ 18 and 24 ಅಂತ ನೋಡಿದ್ರೆ ಏನಾಗತ್ರಿ ಇಲ್ಲಿ ಇದ್ರೊಳಗ LCM ಅಂತಂದ್ರೆ ನಾವೇನ್ ಮಾಡ್ತೀವಿ ಕಾಮನ್ ಇದ್ದಿದ್ದನ್ನ ಫಸ್ಟ್ ಬರ್ಕೋತೀವಿ. ಇಲ್ಲಿ 2 ಕಾಮನ್ ಅದ ಮತ್ತೆ 3 ಕಾಮನ್ ಅದ ಅದನ್ನ ಬರ್ಕೋತೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಹೈಯೆಸ್ಟ್ ಪವರ್ ಅನ್ನ ನೋಡ್ತೀವಿ. ಇಲ್ಲಿ 1 ಅದ, ಇಲ್ಲಿ 2 ದ ಪವರ್ 1 ಅದ, ಇಲ್ಲಿ 3 ಅದ, ಹೈಯೆಸ್ಟ್ ಎಷ್ಟು ಆಗತ್ರಿ 3 ಬರ್ತೈತಿ. ಇಲ್ಲಿ 2 ಅದ, ಇಲ್ಲಿ 1 ಅದ, ಹೈಯೆಸ್ಟ್ ಎಷ್ಟು ಅದರಿ 2 ಅದ. ಓಕೆ, ದಿಸ್ ಇಸ್ ಈಕ್ವಲ್ ಟು 2 ಟು ದ ಪವರ್ 3 ಅಂದ್ರೆ ಏನ್ ಬರ್ತ್ರಿ 2 ಟು ದ 4, 4 ಟು ದ 8 ಬರ್ತೈತಿ. 3 ಸ್ಕ್ವೇರ್ ಅಂದ್ರೆ ಏನ್ ಬರ್ತ್ರಿ 3 3 ದ 9 ಬರ್ತೈತಿ. 8 9 ದ 72 minutes. After starting their ride, after 72 minutes, they will meet each other at the starting point. ಅವ್ರ ಏನಪ್ಪಾ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ಏನಪ್ಪಾ ಅಂತಂದ್ರೆ 72 ನಿಮಿಷ ಆದ ನಂತರ ಏನಪ್ಪಾ ಅಂದ್ರೆ ಬಂದು ಮತ್ತೆ ಅದೇ ಪಾಯಿಂಟ್ ಏನಂತಂದ್ರೆ ಮೀಟ್ ಆಗ್ತಾರೆ. ಸರಿನಾ? ರೈಟ್. ಓಕೆ, ನಂತರ 51st ಕ್ವಶನ್ 51ನೇ ಪ್ರಶ್ನೆ ಏನದ ನೋಡ್ರಿ. ಅಕಾರ್ಡಿಂಗ್ ಟು ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಸೊ ನಾವು ಏನಪ್ಪಾ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅನ್ನ ಕಲ್ತಿದೀವಿ. ಅದರ ಆಧಾರದ ಮೇಲೆ ಅಕಾರ್ಡಿಂಗ್ ಟು ದಟ್ ಇಫ್ 40 is equal to x to the power y, 40 is equal to x to the power y into z, then find the value of x, y and z. ಏನಪ್ಪಾ ಅಂದ್ರೆ x, y ಮತ್ತೆ z ಅನ್ನ ಕಂಡುಹಿಡಿ ಅಂತಾನ. ಇದಕ್ಕಿಂತ ಮುಂಚೆ ಒಂದು ಇದನ್ನ ಕೊಟ್ಟಾರಿ ಏನಂತಂದ್ರೆ ಇದು ಏನಪ್ಪಾ ಅಂದ್ರೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಆಧಾರದ ಮೇಲೆ ಅಂತ ಹೇಳಿದಾನ. ಹಂಗಂದ್ರೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ ಅಂತ. ಓಕೆ, ಸೊ ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ವಿ ಅಂದ್ರೆ ಇದು 2 ಲಿಂದ ಡಿವೈಡ್ ಆಗ್ತದ್ರಿ. 2 2 ಸ 4, ಮುಂದೊಂದು 0, ನೆಕ್ಸ್ಟ್ 2 10 ಸ 20, ನೆಕ್ಸ್ಟ್ 2 5 ಸ 10, ಇದು 5 ಲಿಂದ ಡಿವೈಡ್ ಆಗ್ತದ್ರಿ. 5 1 ಸ 5. ಓಕೆ, ಸೊ 40 is equal to ನಾವೇನ್ ಬರೀಬಹುದು ಅಂತಂದ್ರೆ 1 2 3, 2 ಎಷ್ಟು ಸರಿ ಬಂದ್ರಿ 3 ಟೈಮ್ಸ್ ಬಂದದ. ಓಕೆ, ನಂತರ 5 ಎಷ್ಟು ಸರಿ ಬಂದ್ರಿ 1 ಟೈಮ್ ಬಂದದ. ಓಕೆ, ಸೊ 40 is equal to 2 cube into 5. ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಇದ್ರ ಜೊತೆ ಕಂಪೇರ್ ಮಾಡೋಣ್ರಿ. ಏನ್ರಿ x to the power y into z ಜೊತೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ x to the power y into z ಅದ, ಇಲ್ಲಿ 2 to the power 3 into z ಅದ. ಇಲ್ಲಿ x to the power y ಜಾಗದಾಗ 2 to the power y 3 ಅದ. ಹಂಗಂದ್ರೆ x equal to ಏನಾಗತ್ರಿ 2 ಆಗುತ್ತೆ, y equal to ಏನಾಗತ್ರಿ 3 ಆಗುತ್ತೆ. ಆ ನಂತರ z ಜಾಗದಾಗ ಏನ್ ಬರುತ್ತೆ 5 ಬರ್ತದೆ. ಓಕೆ, ಸೊ ಈ ವ್ಯಾಲ್ಯೂಸ್ ಅನ್ನ ಫೈಂಡ್ ಮಾಡ ಅಂತ ಹೇಳಿದಾರೆ. ನಾವು ಅವ್ರನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡು ಈ ರೀತಿ ಫೈಂಡ್ ಮಾಡಬಹುದು. ಈ ರೀತಿಯಾದಂತಹ ಪ್ರಾಬ್ಲಮ್ ನಮ್ಗೆ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಬುಕ್ ಒಳಗೆ ಇಲ್ಲ, ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಏನಾದ್ರೂ ಈ ತರ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮಾಡ್ಲಿಕ್ಕೆ ಬರ್ತಿರ್ಲಿ. ರೈಟ್. ಸೊ ನೆಕ್ಸ್ಟ್ 52nd ಕ್ವಶನ್ 52ನೇ ಪ್ರಶ್ನೆ ಏನಂದ್ರೆ ನೋಡ್ರಿ. The length and breadth of a rectangular field are 147 meter and 56 meter respectively. Okay, ಒಂದು rectangular field ಅದ, ಅದರ ಲೆಂತ್ ಮತ್ತೆ ಬ್ರೆಡ್ತ್. ಲೆಂತ್ ಎಷ್ಟದ್ರಿ 147 ಮೀಟರ್ ಅದ. ಓಕೆ, ಆ ನಂತರ ಅದರ ಬ್ರೆಡ್ತ್ ಎಷ್ಟದ್ರಿ 56 ಮೀಟರ್ ಅದ. ಓಕೆ, ರೆಸ್ಪೆಕ್ಟಿವ್ಲಿ ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಲೆಂತ್ ಆಫ್ ಎ ರಾಡ್ ದಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಜರ್ both length and breadth. Exactly how many times this rod has to be used to measure the length of the field. Okay, ನಮ್ಗೆ ಇಲ್ಲಿ ಎರಡು ಪ್ರಶ್ನೆ ಕೇಳೋಣ. ಏನಪ್ಪಾ ಅಂತಂದ್ರೆ that we need to find the length of the rod. ನಾವ್ ಏನಪ್ಪಾ ಅಂದ್ರೆ ಒಂದು ರಾಡ್ ಲೆಂತ್ ಅನ್ನ ಫೈಂಡ್ ಮಾಡ್ಬೇಕು. ಆ ರಾಡ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ ಆಗಿ ಏನಪ್ಪಾ ಅಂದ್ರೆ ಮೆಜರ್ ಮಾಡ್ಬೇಕು. ಎಕ್ಸಾಕ್ಟ್ ಆಗಿ ಮೆಜರ್ ಮಾಡ್ಬೇಕಂತಂದ್ರೆ ಈಗ ಜಸ್ಟ್ ನಮ್ಗೆ ಇಲ್ಲಿ ಸಣ್ಣದಾಗಿ ಡ್ರಾ ಮಾಡ್ಕೊಂಡಿದೀವಿ. ಇದು ಅಳತಿ ಮಾಡ್ಕೋತ ಹೋದ್ರೆ ನಾ ಬೆಟರ್ ಇದನ್ನ ಯೂಸ್ ಮಾಡ್ತೀನಿ, ಕ್ಯಾಪ್ ಯೂಸ್ ಮಾಡ್ತೀನಿ. ಇದನ್ನ ಈ ರೀತಿ ಅಳತಿ ಮಾಡ್ಕೋತ ಹೋದ್ವಿ ಅಂದ್ರೆ ಎಕ್ಸಾಕ್ಟ್ ಆಗಿ ನಮ್ಗೆ ಇಲ್ಲಿಗೆ ಮುಗಿಬೇಕು. ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಏನಪ್ಪಾ ಅಂದ್ರೆ ಇದು ಎಷ್ಟಾನು ಬರಬಾರ್ದು, ಏನಪ್ಪಾ ಅಂದ್ರೆ ಅದು ಅದಕ್ಕಿಂತ ಕಡಿಮೆನೂ ಬರಬಾರ್ದು. ಆ ರೀತಿಯಾಗಿ ಏನಂದ್ರೆ ಇದು ಮೆಜರ್ ಮಾಡಬೇಕು. ಇದನ್ನು ಸಹಿತ ಏನಪ್ಪಾ ಅಂತಂದ್ರೆ ಎಕ್ಸಾಕ್ಟ್ ಆಗಿ ಇಲ್ಲಿಗೆ ಮುಗಿಬೇಕು, ಹೆಚ್ಚುನೂ ಆಗ್ಬಾರ್ದು ಕಡಿಮೆ ಆಗ್ಬಾರ್ದು. ಹಂಗಂದ್ರ ಅದರದ್ದು ಲೆಂತ್ ಎಷ್ಟಿರ್ತೈತಿ ಅಂತ ಕೇಳಿದಾನ. ಓಕೆ, ಸೊ ನಮಗೆ ಇಲ್ಲಿ ಪ್ರಶ್ನೆಗೆ ಏನ್ ಕೇಳಾರಲ್ರಿ, ಅದ್ರ ವ್ಯಾಲ್ಯೂ ನಮಗ ಹೆಚ್ಚಿಗೆ ಬರ್ಬೇಕಾ ಕಡಿಮೆ ಬರ್ಬೇಕಾ? ಈ ಕೊಟ್ಟಿರುವಂತ ನಂಬರ್ಕಿನ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಬರ್ಬೇಕಾ ಕಡಿಮೆ ಬರ್ಬೇಕಾ ಅಂತಂದ ಹೇಳಿ ನೋಡ್ರಿ. ಒಂದ್ ವೇಳೆ ಕಡಿಮೆ ಬರ್ತಿತ್ತು ಅಂತಂದ್ರೆ HCF ಫೈಂಡ್ ಮಾಡ್ರಿ, ಹೆಚ್ಚಿಗೆ ಬರ್ಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರೆ LCM ನ ಫೈಂಡ್ ಮಾಡುವಂತ್ರಿ. ಓಕೆ, ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ನಮಗ ಇದೇನಾಗುತ್ತೆ ಅಂತಂದ್ರೆ ನಮಗ ಇದು ಕಡಿಮೆ ಬರ್ಬೇಕು. ಸೊ ಹಂಗಂದ್ರೆ ಕಡಿಮೆ ಬರ್ಬೇಕಂದ್ರೆ ಏನ್ ಮಾಡ್ತೇವ್ರಿ ನಾವು HCF ನ ಫೈಂಡ್ ಮಾಡ್ತೇವೆ. ಸೊ HCF ಫೈಂಡ್ ಮಾಡ್ಬೇಕಂದ್ರೆ ಯಾವ ಮೆಥಡ್ ಅನ್ನ ಯೂಸ್ ಮಾಡ್ತೇವ್ರಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಫೈಂಡ್ ಮಾಡ್ತೀವಿ. ಓಕೆನಾ?
ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಇದು ಎದರಿಂದ ಡಿವೈಡ್ ಆಗ್ತದ್ರಿ? 2 ಲಿಂದ ಡಿವೈಡ್ ಆಗ್ತದ. ಇದು ಆಡ್ ನಂಬರ್ ಇದೆ, 2 ಲಿಂದ ಡಿವೈಡ್ ಆಗಲ್ಲ. ಸೊ 3 ಲಿಂದ ಡಿವೈಡ್ ಆಗುತ್ತಾ ಅಂದ್ರೆ 7 + 4 11, 11 + 1 12, 12 3 ಟೇಬಲ್ ಹೋಗುತ್ತೆ. ಹಂಗಂದ್ರೆ ಇದು 3 ಲಿಂದ ಡಿವೈಡ್ ಆಗ್ತದ. 3 4 12, 2 ಉಳಿತು 27 ಆಯ್ತ್ರಿ. 3 9 27. 49 3 ಲಿಂದ ಡಿವೈಡ್ ಆಗುತ್ತಾ? ಇಲ್ಲ. 5 ಲಿಂದ ಇಲ್ಲ ರೀ. ನೆಕ್ಸ್ಟ್ ಅದರ ಬಿಟ್ರೆ ಪ್ರೈಮ್ ನಂಬರ್ ಯಾವುದು ಅಂದ್ರೆ 7 ಅದ. 7 ಲಿಂದ ಡಿವೈಡ್ ಆಗುತ್ತಾ ಅಂದ್ರೆ ಆಗುತ್ತೆ. 7 7 49. ನೆಕ್ಸ್ಟ್ ಇದು 7 ಲಿಂದ ಡಿವೈಡ್ ಆಗುತ್ತಾ? 7 1 7. ಓಕೆ, ಸೊ ಅದೇ ರೀತಿಯಾಗಿ 56 ಏನಪ್ಪಾ ಅಂದ್ರೆ ಪ್ರೈಮ್ ಫ್ಯಾಕ್ಟರೇಷನ್ ನೋಡ್ರಿ. ರೈಟ್, ಇದು 2 ಲಿಂದ ಡಿವೈಡ್ ಆಗ್ತ್ರಿ. ಈ 1 ನಂಬರ್ ಅದ ಆಗುತ್ತೆ. ರೈಟ್, 2 2 4, 1 ಉಳಿತು. 2 8 16. ನಂತರ ಇದು 2 ಲಿಂದ ಡಿವೈಡ್ ಆಗ್ತತಿ. 2 1 2, 2 4 8. ನೆಕ್ಸ್ಟ್ ಇದು 2 ಲಿಂದ ಡಿವೈಡ್ ಆಗ್ತತಿ. 2 7 14. ಇದು 7 ಲಿಂದ ಡಿವೈಡ್ ಆಗ್ತತಿ. 7 1 7. ಓಕೆ, ರೈಟ್, ಇದನ್ನ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಬೇರೆ ಏನ್ರಿ. 147 is equal to 3 into 7 into 7 ಅಥವಾ 3 into 7 square. ಓಕೆ, 56 is equal to 2 into 2 into 2 into 7. ಓಕೆ, 2 ಎಷ್ಟು ಸರಿ ಬಂದ್ರಿ? 3 ಟೈಮ್ಸ್ ಬಂದದ. 2 ಕ್ಯೂಬ್ ಇಂಟು 7. ರೈಟ್, ಸೊ ನ್ಯೂಮರೇಟರ್ ಏನು, ಸಾರಿ, ಇದು ಪವರ್ ಏನು ಇಲ್ಲ ಅಂತಂದ್ರೆ ಏನ್ ಬರ್ಕೊಂಡ್ರಿ? 1 ಅಂತ ಬರ್ಕೊಳ್ಳಂತ. ಸೊ ಈಗ ನಾವು ಏನ್ ಫೈಂಡ್ ಮಾಡ್ಲಿಕ್ಕೀವಿ? HCF ಫೈಂಡ್ ಮಾಡ್ಲಿಕ್ಕೀವಿ. ಎದರದ್ದು? 147 ಮತ್ತೆ 56 HCF ಫೈಂಡ್ ಮಾಡ್ಲಿಕ್ಕೀವಿ. HCF ಫೈಂಡ್ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವ್ರಿ? ಕಾಮನ್ ಇರುವಂತ ಫ್ಯಾಕ್ಟರ್ಸ್ ಅನ್ನ ಬರಿತೀವಿ. ಇಲ್ಲಿ 3 ಅದ, ಇಲ್ಲಿಲ್ಲ, ಮಿಸ್ ಆಯ್ತು. ಇಲ್ಲಿ 2 ಅದ, ಆದ್ರೆ ಇಲ್ಲಿಲ್ಲ, ಬರ್ಲಿಕ್ಕೆ ಬರಲ್ಲ. ಇಲ್ಲಿ 2 ಕಡೆ 7 ಅದರಿ, ಅದನ್ನ ಬರ್ಕೊಳ್ಳೋಣ ಅಂತ. ಇಲ್ಲ ಲೋಯೆಸ್ಟ್ ಪವರ್ ತಗೋತೀವಿ ಅಥವಾ ಲೀಸ್ಟ್ ಪವರ್ ತಗೋತೀವಿ. ಇಲ್ಲಿ 2 ಅದ, ಇಲ್ಲಿ 1 ಅದ. ಲೀಸ್ಟ್ ಯಾವ್ದಾಗತ್ರಿ? 1 ಆಗತ್ತ. ಸೊ ಇದ್ರ ಪವರ್ 1 ಅಂತ ತಗೋತೀವಿ, ಅಥವಾ ನಾವ್ ಇದನ್ನ ಡೈರೆಕ್ಟ್ ಆಗಿ 7 ಮೀಟರ್ ಅಂತ ಬರೀಬಹುದು. ಓಕೆ, ಸೊ ಇವ್ ಎರಡೂ ಲೆಂತ್ಸ್ ಅನ್ನ ನಮ್ಗೆ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ ಆಗಿ ಮೆಜರ್ ಮಾಡುವಂತಹ ದಟ್ ಒಂದು ರಾಡ್ ಲೆಂತ್ ಎಷ್ಟಾಗಿರ್ತೈತಿ ಅಂತಂದ್ರ 7 ಮೀಟರ್ ಆಗಿರ್ತೈತಿ. ಇಲ್ಲ ಲೆಕ್ಕ ಮುಗಿತ್ರಿ? ಇಲ್ಲ. ಅವ್ರ ಮತ್ತೆ ಏನ್ ಕೇಳಿದಾರ ಅಂತಂದ್ರೆ ಈ ಒಂದು ಲೆಂತ್ ನ ಆ ರಾಡ್ ಲಿಂದ ಎಷ್ಟು ಸರಿ ನಾವು ಮೆಜರ್ ಮಾಡಬೇಕು ಅಂತ ಕೇಳಿದಾನೆ. ಓಕೆ, ಎಷ್ಟು ಸರಿ ಮೆಜರ್ ಮಾಡಬೇಕು ಅಂತಂದ್ರೆ ಈ 147 ನ ಈ 7 ಲಿಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಆ ನಂಬರ್ ಬರ್ತೈತಿ. ಓಕೆ, 7 1 7, 7 2 14, 7 1 7, 21 times. We have to measure this length by 7 meter rod for 21 times so that it can measures exactly. ಓಕೆ, ಅದು ಕರೆಕ್ಟ್ ಆಗಿ ನಮ್ಗೆ ಮೆಜರ್ ಮಾಡ್ಬೇಕಂತಂದ್ರೆ ಎಷ್ಟು ಸಾರಿ ಇದನ್ನ ಯೂಸ್ ಮಾಡ್ಬೇಕಂದ್ರೆ 21 ಟೈಮ್ಸ್ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ರೈಟ್, ನೆಕ್ಸ್ಟ್ 53rd ಕ್ವಶನ್ ಏನದ ನೋಡ್ರಿ. A sweet seller has 420 Kaju burfis and 130 Badam burfis. She wants to stack them in such a way that each stack has the same number of burfis and they take up the least area of the tray. What is the number of burfis that can be placed in each stack for this purpose? Okay, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ಕೈಂಡ್ ಆಫ್ ಬರ್ಫೀಸ್ ಅದಾವ್ರಿ. ಓಕೆ, ದಟ್ ಶಿ ಮೈಟ್ ಬಿ ದಟ್ ಏನ್ರಿ ಬೇಕರಿ ಇರುವಂತ ಐಟಮ್ಸ್ ಅದಾವು. ಏನಂದ್ರಿ ಕಾಜು ಬರ್ಫಿ ಮತ್ತೆ ಏನಂದ್ರ ಬಾದಾಮ್ ಬರ್ಫೀಸ್ ಅದಾವು. ಇವೆರಡು ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾಡ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಹೊಂದಿಸ್ಬೇಕು. ಪ್ರತಿಯೊಂದ್ರೊಳಗೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರುವಂತ ದಟ್ ಒಂದೇ ಸೈಜ್, ಒಂದೇ ಏನಪ್ಪಾ ಅಂತಂದ್ರೆ ಒಂದೇ ಹೈಟ್ ಇದು ಬಂದಿರ್ಬೇಕು. ಒಂದ್ ಹೆಚ್ಚಿಗೆ ಆಗಬಾರ್ದು, ಒಂದ್ ಕಡಿಮೆ ಆಗಿರಬಾರ್ದು. ಓಕೆ, ಆ ನಂತರ ಲಾಸ್ಟಿಗೆ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಉಳಿಲೂಬಾರ್ದು. ಹಂಗ ಅವ್ರು ಏನಪ್ಪಾ ಅಂದ್ರೆ ಜೋಡಿಸ್ಬೇಕಾಗೈತಿ. ಹಂಗ್ ಜೋಡಿಸ್ಬೇಕು ಅಂತಂದ್ರೆ ಒಂದೊಂದು ಇದ್ರೊಳಗ ಸ್ಟ್ಯಾಕ್ ಒಳಗ ಒಂದೊಂದು ಸಾಲೊಳಗ ಎಷ್ಟು ಬರ್ಫೀಸ್ ಅನ್ನ ಇಡಬೇಕು ಅಂತ ಕೇಳಾಕತ್ತಾರ. 1 ನಿಮಿಷ. ಅವ್ರು ನಂಬರ್ ಕೊಟ್ಟಿರುವಂತ ನಂಬರ್ಸ್ ಏನವ್ರಿ, ಎಷ್ಟೆಷ್ಟದವ್ರಿ ಬರ್ಫೀಸ್? ಒಂದು 420 ಕಾಜು ಬರ್ಫೀಸ್ ಅಂಡ್ 130 ಬಾದಾಮ್ ಬರ್ಫೀಸ್ ಅದಾವು. ಇವನ್ನ ನಾವೇನ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಇದಕ್ಕಿನ್ನ ನಂಬರ್. ಓಕೆ, ಒಂದ್ ಸೆಕೆಂಡ್. ಈಗ ನಮಗೆ ಇದನ್ನ HCF ಫೈಂಡ್ ಮಾಡ್ಬೇಕಾ LCM ಫೈಂಡ್ ಮಾಡ್ಬೇಕಾ ಅಂತ ಗೊತ್ತಾಗಿಲ್ಲ ಅಂದ್ರೆ ಒಂದ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವನ್ನೆರಡನ್ನು ಇದನ್ನ ಜೋಡಿಸ್ಬೇಕಂದ್ರೆ ನಮಗೆ ನಂಬರ್ ಇದಕ್ಕಿನ್ನ ಸಾಂಗ್ ಬರ್ತದ ದೊಡ್ಡ ಬರ್ತದ ಅಂತ ನೋಡ್ರಿ. ಸಾಂಗ್ ಬರ್ತಿತ್ತು ಅಂದ್ರೆ HCF, ದೊಡ್ಡ ಬರ್ತಿತ್ತು ಅಂದ್ರೆ LCM. ಇದನ್ನ ಹೊಂದಿಸ್ಬೇಕು ಅಂತಂದ್ರೆ ಇದಕ್ಕಿನ್ನ ಹೆಚ್ಚಿಗೆ ಇರಂಗಿಲ್ಲ, ಇದಕ್ಕಿನ್ನ ಕಡಿಮೆ ಇರ್ಬೇಕಾಗತ್ತೆ. ಹೌದಾ? ಸೊ ಹಂಗಂದ್ರೆ ನಾವೇನ್ ಮಾಡ್ತೇವ್ರಿ, HCF ಅನ್ನ ಫೈಂಡ್ ಮಾಡ್ತೇವಿ. HCF ಫೈಂಡ್ ಮಾಡ್ಬೇಕಾದಾಗ ನಾವ್ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಓಕೆ, ಇದು ಎದರ್ಲಿಂದ ಡಿವೈಡ್ ಆಗ್ತೀರಿ? 2 ಲಿಂದ ಡಿವೈಡ್ ಆಗುತ್ತೆ. 2 2 4, 2 1 2, ಮುಂದೊಂದು 0 ಬರ್ಕೋತೀವಿ. ನೆಕ್ಸ್ಟ್ 2 1 2, 2 ಟೇಬಲ್ ಒಳಗೆ 1 ಇಲ್ಲ ರೀ, 0 ಬರ್ಕೋತೀವಿ. 2 5 10. ಓಕೆ, ನಂತರ ಇದು 2 ಲಿಂದ ಡಿವೈಡ್ ಆಗ್ತದ, ಆಡ್ ನಂಬರ್ ಅದರಿ, ಆಗಲ್ಲ. 3 ಲಿಂದ ಡಿವೈಡ್ ಆಗ್ತದ, ಆಗತ್ರಿ. 3 3 9, 1 ಉಳಿತು. 3 5 15. ಇದು ನಂತರ 3 ಲಿಂದ ಡಿವೈಡ್ ಆಗುತ್ತೆ. 5 ಲಿಂದ ಡಿವೈಡ್ ಆಗ್ತದ, 5 7 30
5. ನೆಕ್ಸ್ಟ್ ಇದು ಎದರಿಂದ ಡಿವೈಡ್ ಆಗ್ತದೆ ಅಂದ್ರೆ 7 1 7, ರೈಟ್. ಸೊ ಅದೇ ರೀತಿಯಾಗಿ 130 ಇದೆ ಏನಪ್ಪಾ ಅಂತಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ತೋರಿ. ಓಕೆ, ಇದು ಎದರಿಂದ ಡಿವೈಡ್ ಆಗ್ತದ್ರಿ? ಫಸ್ಟ್ 2 ಲಿಂದ ಡಿವೈಡ್ ಆಗ್ತದ. ಓಕೆ, 2 6 12, 1 ಉಳಿತ್ರಿ, 2 5 10. ನಂತರ ಇದು 2 ಲಿಂದ ಡಿವೈಡ್ ಆಗಲ್ಲ, 3 ಲಿಂದ ಆಗಲ್ಲ, 5 ಲಿಂದ ಆಗತ್ರಿ, 5 1 5, 1 ಉಳಿತು 15 ಆಯ್ತು, 5 3 15. ನಂತರ ಇದು 13 ಲಿಂದ ಡಿವೈಡ್ ಆಗ್ತದೆ, 13 1 13. ಓಕೆ, ಸೊ ನಂಬರ್ಸ್ ಅನ್ನ ದಟ್ ಎಕ್ಸ್ಪಾಂಡ್ ಮಾಡಿ ಬರ್ಕೋರಿ. 420 is equal to 1 2 2 ಎಷ್ಟು ಸರಿ ಬಂದ್ರಿ? 2 ಟೈಮ್ಸ್ ಬಂದ, 2 into 2. ನಂತರ 3 5 7 3 5 7. ಓಕೆ, 2 ಸ್ಕ್ವೇರ್ ಇಂಟು, ನಾನು ಇಲ್ಲೇ ಬರೆದ್ಬಿಟ್ಟೇನ್ರಿ, 2 ಸ್ಕ್ವೇರ್ ಇಂಟು 3 ಇಂಟು 5 ಇಂಟು 7. ಓಕೆ, ರೈಟ್. ನಂತರ ಏನ್ರಿ 130, ಇಲ್ಲೇನದ್ರಿ 2 ಅದ, 5 ಅದ, ಮತ್ತೆ 13 ಅದ. ಓಕೆ, ನಿಮ್ಗೆ ಇದೇನಂದ್ರೆ ಪವರ್ ಏನು ಇಲ್ಲ ಅಂತಂದ್ರೆ ಏನ್ ಬರ್ಕೊಡ್ರಿ ಅಂತಂದ್ರೆ 1 ಬರ್ಕೊಡ್ರಿ. ಓಕೆ, ಸರಿನಾ? ರೈಟ್. ಸೊ ನಂತರ ಇದನ್ನ ನಾವ್ ಏನ್ ಮಾಡ್ಬೇಕ್ರಿ? ಇವೆರಡರದ್ದು ಏನಪ್ಪಾ ಅಂತಂದ್ರೆ HCF ಫೈಂಡ್ ಮಾಡ್ಬೇಕು. HCF ಆಫ್ 420 and 130, 420 and 130. ಓಕೆ, ಸೊ HCF ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ? ನಾವು ಎರಡರೊಳಗೂ ಕಾಮನ್ ಇರೋದನ್ನ ನೋಡ್ತೀವಿ. ಇಲ್ಲಿ 2 ಅದ, ಇಲ್ಲಿ 2 ಅದ, ಬರ್ಕೊಳ್ಳೋಣ. ಇಂಟು ಇಲ್ಲಿ 3 ಅದ ರೀ, ಇಲ್ಲಿ 3 ಇಲ್ಲ, ಬೇಡ. ಇಲ್ಲಿ 5 ಅದ, ಇಲ್ಲಿ 5 ಅದ, ಬರ್ಕೋತೀವಿ. ಇಲ್ಲಿ 7 ಅದ ರೀ, ಇಲ್ಲಿಲ್ಲ. ಇಲ್ಲಿ 13 ಅದ, ಇಲ್ಲಿಲ್ಲ. ಅದರ ಸಂಬಂಧ 7 ಮತ್ತೆ 13 ನಾವು ಬರೆಯಕ್ ಬರಲ್ಲ. ಓಕೆನಾ? ರೈಟ್. ಸೊ ಈಗ ಲೀಸ್ಟ್ ಪವರ್ ಅನ್ನ ನೋಡ್ತೀವಿ. ಇಲ್ಲಿ 2 ಪವರ್ 1 ಅದ, ಇಲ್ಲಿ 2 ಅದ. ಲೀಸ್ಟ್ ಅಂದ್ರೆ ಯಾವ್ದು ಬರ್ತ್ರಿ? 1 ಬರ್ತ. ಇಲ್ಲಿ 5 ಪವರ್ 1 ಅದ, ಇಲ್ಲಿ 5 ಪವರ್ 1 ಅದ. ಎರಡು ಕಡೆ 1 ಇದ್ದಕ್ಕೆ ನಾವೇನ್ರಿ ಡೈರೆಕ್ಟ್ ಆಗಿ 1 ಬರೀಬಹುದು. 2 to the power 1 ಅಂದ್ರೆ 2, 5 to the power 1 ಅಂದ್ರೆ 5. ಸೊ 2 5 ಏನಾಗುತ್ತಪ್ಪ ಅಂತಂದ್ರೆ ಇದು 10 ಬರ್ತದೆ. ಓಕೆನಾ? ಸೊ ವಿತ್ ದಟ್ ಮೀನ್ಸ್ ಸೊ ದಟ್ ಶಿ ಕ್ಯಾನ್ ಸ್ಟಾಕ್ 10 burpees in a stack. Okay, she place 10 burpees in a stack. ಅವ್ರು ಏನ್ ಮಾಡ್ಬೋದು ಅಂದ್ರೆ ಒಂದ್ ಸ್ಟ್ಯಾಕ್ ಒಳಗ 10 burpees ಅನ್ನ ಏನ್ ಮಾಡ್ಬೋದು ಅಂದ್ರೆ ಪ್ಲೇಸ್ ಮಾಡ್ಬೋದು. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ದಟ್ ನಾವು ರಿಯಲ್ ನಂಬರ್ಸ್ ಮೇಲೆ 2 marks ಕ್ವಶನ್ಸ್ ಅನ್ನ ನಾವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡೋಣ ಅಂತಂದ್ರೆ 3 marks ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಈಗ ನಾವು ಡಿಸ್ಕಸ್ ಮಾಡಿದಂತ ಪ್ರಶ್ನೆಗಳು ನಿಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಕ್ಲಿಯರ್ ಆಗಿದ್ವು ಅಂದ್ರೆ ಸರಿ. ಒಂದು ವೇಳೆ ಕ್ಲಿಯರ್ ಆಗಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರೆ ನೀವು ಇನ್ನೂ ಡೌಟ್ಸ್, ನಿಮ್ಮ ಬೇರೆ ಡೌಟ್ಸ್ ಇದ್ವು ಅಂತಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಅದನ್ನ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂದ್ರೆ ನಿಮ್ಗೆ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡಿರ್ತೇನೆ. ಓಕೆ, ಸೊ ನೀವು ಚೆನ್ನಾಗಿ ಓದ್ಕೊಡ್ರಿ, ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ, ಆ ನಂತರ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.